ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸಬ್ಸ್ಕ್ರೈಬ್ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ಮುಂದೆ ಆಗ್ತಕ್ಕಂಥ ಜಾಬ್ ಅಪ್ಡೇಟ್ ಬಂದು ನಿಮ್ಗೆ ಬೇಗನೆ ತಲುಪ್ತಾವ. ಹಾಗಂತಂದ್ರೆ ಇವತ್ತಿನ ಈ ಕ್ಲಾಸ್ ಅಥವಾ ಈ ವಿಡಿಯೋ ಒಳಗೆ ಏನು ನೋಡೋದೈತೆ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ RPF ಸ್ನೇಹಿತರ RPF ಇದು ಯಾವಾಗ ಸುದ್ದಿ ಮಾಡಿತ್ತಂದ್ರೆ ಸ್ನೇಹಿತರ 1 ವರ್ಷದ ಹಿಂದಿನ ಸಹ ನಾನು ಸಹ 2 ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಅದನ್ನಂತ ಪ್ಲಸ್ ಸ್ನೇಹಿತರೆ ಯಾಕಂತಾರೆ ಫೇಕ್ ನೋಟಿಫಿಕೇಶನ್ಗಳು ಹೊರಗೆ ಬಿದ್ದಿದ್ದು ಸ್ನೇಹಿತರೆ 2ರಿಂದ 3 ನಾವು ಒಬ್ಬಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ಅಪ್ಡೇಟ್ ಯಾವ ಹೇಳ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಮಾಡಿ ಹಾಕಿದ್ರು. ಅವ್ರು ವಿಡಿಯೋ ಮಾಡಿದ ತಕ್ಷಣ ರಿಸರ್ಚ್ ಸಹ ಮಾಡಿದ್ವಿ, ಆದರೆ ಏನು ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಸ್ನೇಹಿತರ ಅಫಿಷಿಯಲ್ ಆಗಿ ಹೊರಗಡೆ ಬಿದ್ದಿದೆ ಯಾವುದಂದ್ರೆ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ ಸಹ ಹೊರಗೆ ಬಿದ್ದಿದೆ ಸ್ನೇಹಿತರೆ. SI ಸರ್ ಹೊರಗೆ ಬಿದ್ದಿದೆ. ಈಗ ಯಾವ್ದು ಮಾಡಕತ್ತೀನಿ ಅಂತಂದ್ರೆ ಈ ಕ್ಲಾಸ ವಿಡಿಯೋ ಒಳಗೆ ಕಾನ್ಸ್ಟೇಬಲ್ ಬಗ್ಗೆ ವಿಡಿಯೋ ಸ್ಟಾರ್ಟ್ ಐತಿ. ಓಕೆ, RPF ಬಗ್ಗೆ ನೋಡ್ಕೊಟ್ರೆ ಸ್ನೇಹಿತರೆ RPF ಬಗ್ಗೆ ಈ ಥರ ಎಲ್ಲ ಪರೇಡ್ ಇರ್ತದ. ಪೊಲೀಸರ ಬಗ್ಗೆ ಡ್ರೆಸ್ ಇರ್ತವ, ಡ್ರೆಸ್ ಕೋಡ್ ಇರ್ತದ. ನಿಮಗೂ ಸಹ ಪ್ರೈಸ್ಗಳು ಸಹ ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ ಗನ್ ಸಹ ಕೊಡ್ತಾರೆ ಸ್ನೇಹಿತರಲ್ಲ. ನಿಮಗೆ ಲಾಠಿ ಕೊಡ್ತಾರೆ. ಇಲ್ಲಿದೆ ನೋಡ್ರಿ ಲಾಠಿ ಆಯ್ತಲ್ಲಿ ಕೂತಾರ ಬಗ್ಗೆ ನೀವು ವಿಚಾರಣೆ ಮಾಡ್ಬೋದು. ಈ ರೀತಿಯಾಗಿ ನೀವು ಎಲ್ಲಾದರೂ ರೈಲ್ವೆಯಲ್ಲಿ ಹೋಗುವಾಗ ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತಾರೆ ಸ್ನೇಹಿತರೆ. RPF ಅವರ ಡ್ರೆಸ್ಸು, ಅವ್ರ ಕದರು ಬೆಸ್ಟ್ ಇರ್ತದೆ ಸ್ನೇಹಿತರೆ. ಜಾಬ್ ಮಾಡ್ಕೊಂಡು ಬಿಡ್ರಿ ಸಾಧ್ಯವಾದ್ರೆ. ನೋಡ್ಕೊಡಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಅವರ ಫ್ರಂಟ್ ಪೇಜಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಟ್ರೈನ್ ಇದೆ ನೋಡ್ರಿ, ನೋಡ್ಕೊಡಿ ಸ್ನೇಹಿತರೆ. ಹಾಗಂತಂದ್ರೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ರೈಲ್ವೆ ಪ್ರೊಟೆಕ್ಷನ್ಸ್ ನಾನು ಹೇಳಿದ್ದೀನಿಲ್ಲ ಸ್ನೇಹಿತರೆ. SI ಕರೆದಿದ್ದಾರೆ, ಅದನ್ನು ಕಾನ್ಸ್ಟೇಬಲ್ ಮಾಡ್ತೀನಿ ರೀ. SIದ ಮಾಡೋಣ ಸ್ನೇಹಿತರೆ. ಅದನ್ನು ಇವತ್ತು ಅಥವಾ ನಾಳೆ ನಿಮ್ಗೆ ಬಂದ ಡೀಟೇಲ್ಸ್ ಕೊಡ್ತೀನಿ. ಇವತ್ತು ಕಾನ್ಸ್ಟೇಬಲ್ ನೋಡ್ಕೊಳ್ಳೋಣ ಬನ್ನಿರಿ. ಹಾಗಾದ್ರೆ ಏನೇನಿದೆ ಕಾನ್ಸ್ಟೇಬಲ್ನಲ್ಲಿ? ಮೊದಲನೇದಾಗಿ ಅಪ್ಲಿಕೇಶನ್ನ ಯಾವಾಗ ಸ್ಟಾರ್ಟ್ ಆಗ್ತಾವ, ಯಾವಾಗ ಎಂಡ್ ಆಗ್ತಾವ ಅದನ್ನು ನೋಡ್ಕೋಬೇಕ್ರಿ ಸ್ನೇಹಿತರೆ. ಯಾವುದೇ ಜಾಬ್ ಅಪ್ಡೇಟ್ ಬಂದರು ಅದನ್ನು ನೋಡ್ಕೊಡ್ರಿ. ಯಾವಾಗ ಸ್ಟಾರ್ಟ್ ಆಗ್ತಾವ ಅಪ್ಲಿಕೇಶನ್ ನೋಡ್ಕೊಳ್ರಿ. 5 ಅಲ್ರಿ ಸ್ನೇಹಿತರೆ, ಸಾರಿ 15/4/2024 ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಾರ ಸ್ನೇಹಿತರೆ. ಇನ್ನೊಮ್ಮೆ ಹೇಳಕತ್ತಿ ನೋಡ್ಕೊಳ್ರಿ. ಎಲ್ಲಿ ಹೇಳತ್ತಾನ ಅನ್ಬಿಟ್ರಿ ಸ್ನೇಹಿತರೆ, ಇಲ್ಲಿ ನೋಡ್ರಿ 15/4/2024 ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ. ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗ್ತಾವೆ ನೋಡ್ಕೊಳ್ರಿ ಸ್ನೇಹಿತರೆ. 14/5/2024 ಸ್ನೇಹಿತರೆ. 1 ತಿಂಗಳು ಬರೋಬ್ಬರಿ ಟೈಮ್ ಐತೆ ಸ್ನೇಹಿತರೆ. ನಿಮ್ಮ ಡಾಕ್ಯುಮೆಂಟ್ ಯಾವ್ಯಾವ ರೆಡಿ ಇಲ್ಲ ನೋಡ್ರಿ ಸ್ನೇಹಿತರೆ. ಆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಳ್ರಿ. ಇಲ್ಲರಿ ಸ್ವಲ್ಪ ಕರಪ್ಷನ್ ಇರ್ತಾವೆ ಡಾಕ್ಯುಮೆಂಟ್, ಅವತ್ತೂ ಸಹ ಏನು ಮಾಡ್ಕೊಳ್ರಿ ಸರಿಯಾಗಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ ಆಗಿರ್ಬೇಕು ರೀ. ಹಾಗಂತಂದ್ರೆ ಎಷ್ಟು ಪೋಸ್ಟ್ ಅದಾವೆ ನೋಡ್ಕೊಡ್ರಿ ಸ್ನೇಹಿತರೆ. ಇನ್ನೊಂದು ನೋಡ್ಕೊಡ್ರಿ ಸ್ನೇಹಿತರೆ, ಇಲ್ಲಿ ಮೇಲು ಸಹ ಹಾಕ್ಬೋದು ಮತ್ತು ಫಿಮೇಲ್ ಇಬ್ಬರು ಸಹ ಏನು ಮಾಡ್ಬೋದು ಈ ಅಪ್ಲಿಕೇಶನ್ನ ಹಾಕ್ಬೋದು. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನಾನು ಫಸ್ಟಲ್ಲೇ ನಿಮಗೆ ತೋರಿಸಿದ್ದೀನಿ ನೋಡ್ಕೊಡ್ರಿ. ಇಲ್ಲಿ ಇಬ್ಬರು ಸಹ ಕಾಣ್ತಿದ್ದಾರಲ್ಲ ನಿಮಗೆ ಈ ಫೋಟೋದಲ್ಲಿ. ಇಲ್ಲಿ ಪುರುಷರು ಇದ್ದಾರೆ ಸ್ನೇಹಿತರೆ, ಇಲ್ಲಿ ಪುರುಷರಿದ್ದಾರೆ, ಇಲ್ಲಿ ಮಹಿಳೆಯರಿದ್ದಾರೆ ನೋಡ್ಕೊಡ್ರಿ. ಇಬ್ಬರು ಸಹ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಓಕೆ, ಇಬ್ಬರು ಸಹ ಮೇಲ್ ಆ್ಯಂಡ್ ಫಿಮೇಲ್. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರುತ್ತೆ. ಇದನ್ನ ಸ್ವಲ್ಪ ನೋಡ್ಕೊಡ್ರಿ. ಯಾವುದ್ರ ಮುಖಾಂತರ ಸ್ನೇಹಿತರೆ? ಆಫ್ಲೈನ್ ಅಲ್ರಿ, ಆನ್ಲೈನ್ ಮುಖಾಂತರ ನೀವೇನು ಮಾಡಬೇಕು ಅಪ್ಲಿಕೇಶನ್ನ ಹಾಕಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ, ಎಷ್ಟೆಷ್ಟು ಏಜಾ ಸ್ಯಾಲ್ರಿ ನೋಡ್ಕೊಳ್ರಿ. ಕಾನ್ಸ್ಟೇಬಲ್ ಬಗ್ಗೆ ಇನ್ನೊಮ್ಮೆ ಹೇಳಕತ್ತೀನಿ ರೀ. SIದ ನೋಟಿಫಿಕೇಶನ್ ಸಹ ಹೊರಗೆ ಬಿದ್ದೆ. ಅದನ್ನು ಇದು ಮುಗಿದ ನಂತರ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ವರಿ ಮಾಡ್ಕೋಬೇಡ್ರಿ. ಹಾಗಂತಂದ್ರೆ ನೋಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನು ನೋಡ್ಕೊಳ್ರಿ, ಲೆವೆಲ್ 3 ಇದು ಹೆಚ್ಚಾಗ್ತದೆ ಸ್ನೇಹಿತರೆ. ಅದನ್ನೇ ನೀವು ಬಿಟ್ಬಿಡ್ರಿ. ಲೆವೆಲ್ 3 ಇದು ನಿಮಗೆ 21,700ರಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗ್ತದೆ. 18 ವರ್ಷದಿಂದ 28 ವರ್ಷದ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಅಪ್ಲೈ ಮಾಡ್ಕೋಬೋದು. ಓಕೆ, ಟೋಟಲ್ ವೇಕೆನ್ಸಿ ಎಟ್ಟದಾವೆ ನೋಡ್ಕೊಡಿ ಸ್ನೇಹಿತರೆ. 4,208 ಬೆಸ್ಟ್ ಐತ್ರಿ ಸ್ನೇಹಿತರೆ. ಸಾಧ್ಯವಾದರೆ ನೀವು ಏನು ಮಾಡಿಕೊಡ್ರಿ, ಯಾರ್ಯಾರ್ದ 18ರಿಂದ 28 ಮತ್ತು ಕ್ಯಾಸ್ಟ್ ವೈಸ್ ಏಜ್ ರಿಲ್ಯಾಕ್ಸೇಷನ್ ಐತಿ, ನಾನು ಅದನ್ನ ತೆಳಗಡೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಸಾಧ್ಯ ಐತಿ ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕಿಬಿಡ್ರಿ. ಓಕೆ, ಒಟ್ಟು ಟೆನ್ಷನ್ ತೊಗೋಬೇಡ್ರಿ ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಿಬಿಡ್ರಿ. ಇನ್ನು ನೆಕ್ಸ್ಟ್ ಏನು ನೋಡೋದೈತೆ ಅಂತಂದ್ರೆ ಸ್ನೇಹಿತರೆ, ಇನ್ನು ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕಾ ಏನು ಹಾಕ್ಬೇಕಾ ಅಂತಂದ್ರೆ ಅಪ್ಲಿಕೇಶನ್ ಏನು ಮಾಡ್ಬೇಕು ಸ್ನೇಹಿತರೆ, ಆನ್ಲೈನ್ ಮುಖಾಂತರ ಹಾಕಬೇಕು. ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಕ್ಲಿಯರ್ ಇರಬೇಕು. ನಿಮ್ಮ ಏಜ್ ಆಗಿ ಕ್ಯಾಟಗಿರಿ ಸಹ ಕ್ಲಿಯರ್ ಇರಬೇಕಾಗ್ತದೆ. ಅವ್ರು ಫುಲ್ ಡೆಪ್ತಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಏಜ್ ಕ್ಯಾಟ್ ಎಲ್ಲ ಡಾಕ್ಯುಮೆಂಟ್ಗಳು ವೆರಿಫಿಕೇಷನ್ ಆಗ್ತಾವೆ. ನಿಮ್ಮ ಈ ರೀತಿಯಾಗಿ ನಿಮಗೆಲ್ಲ ಗೊತ್ತಿರ್ತದೆ ಸ್ನೇಹಿತರೆ. SC ST ನಿಮ್ಮ ಡಾಕ್ಯುಮೆಂಟ್ ಇರ್ಬೋದು, ಆಯ್ತು OBC ಅವ್ರದ್ದು ಇರ್ಬೋದು. ಈ ರೀತಿಯಾಗಿ ಸ್ನೇಹಿತರೆ ಇಲ್ಲಿ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಸಹ ಇರ್ತದೆ, ಫಿಸಿಕಲ್ ಇರ್ತದೆ, PST PT ಎರಡು ಸಹ ಇಲ್ಲಿ ನಡೀತದೆ. ಇದು ನೋಡೋದಂತರ ನೋಡ್ಕೊಳ್ರಿ ಸ್ನೇಹಿತರೆ. ಏಜ್ 18ರಿಂದ 28 ವರ್ಷ ಸ್ನೇಹಿತರೆ. ಮ್ಯಾಲ್ 1000 ಕೊಟ್ಟಿದ್ದಾರೆ. 18ರಿಂದ 28 ವರ್ಷದವರ ನೀವು ಅಪ್ಲೈ ಮಾಡ್ಬೋದು.
ಹಾಗಂತಂದ್ರೆ ಸ್ನೇಹಿತರ ನೋಡ್ಕೊಳ್ರಿ. ಇಲ್ಲಿ ಅವ್ರ ಚಲನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಕೆಳಗಡೆ ಸಹ ಕೊಟ್ಟಿದ್ದಾರೆ. ನಾನು ಕೆಳಗಡೆ ತಿಳಿಸ್ತಾ ಹೋಗ್ತೀನಿ ರೀ. ನೋಡ್ಕೊಳ್ರಿ, ಡೀಟೇಲ್ಸ್ ಅಪ್ಲಿಕೇಶನು ನಿಮ್ಮ ಇಮೇಲ್ ಸರಿ ಇರಬೇಕು, ಮೊಬೈಲ್ ನಂಬರ್ ಸಹ ಚೇಂಜ್ ಮಾಡ್ಕೋಬೇಡ್ರಿ. ಮೊಬೈಲು ಸ್ನೇಹಿತರೆ, ಸ್ಟೇಜ್ ಆಫ್ ಎಕ್ಸಾಮ್ ಫಸ್ಟ್ ಆಫ್ ಆಲ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅದಂತರ ಒಂದು ಶಾರ್ಟ್ ಲಿಸ್ಟ್ ಬರ್ತದೆ. ಆ ಶಾರ್ಟ್ ಲಿಸ್ಟ್ನ ಕೂತಾರೆ ನೀವು ಅಂತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಸೆಲೆಕ್ಷನ್ ಆಗ್ತೀರಿ. ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ PMTಗೆ ಸಹ ನೀವು ಸೆಲೆಕ್ಷನ್ ಆಗ್ತೀರಿ. ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದ. ಅದಾದ ನಂತರ ನಿಮ್ಗೆ ಏನಾಗ್ತದ, ನಿಮ್ಮ ಏನು ಬರ್ತದೆ ಸ್ನೇಹಿತರ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮ್ದು ಮತ್ತೊಂದು ಶಾರ್ಟ್ ಲಿಸ್ಟಲ್ಲಿ ಬಂದರೆ ನಿಮಗೆ ಐಡಿ ಕಾರ್ಡ್ ನಿಮ್ಮ ಮನೆಯ ಬಾಗಿಲಿಗೆ ಬರ್ತದೆ. ಇನ್ನು ಎಕ್ಸಾಮ್ದಲ್ಲಿ ನೆಗೆಟಿವ್ ಬರ್ತದೆ ಸ್ನೇಹಿತರ, 1/3 ನೆಗೆಟಿವ್ ಇದೆ. ನೀವು ಪ್ರತಿ ಒಂದು ಸರಿ ಮತ್ತು ತಪ್ಪು ಉತ್ತರಗಳನ್ನು ನೋಡಿಕೊಂಡು ಏನು ಮಾಡಬೇಕಾಗ್ತದೆ, ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಸರಿಯಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ಮತ್ತು ಎಕ್ಸಾಮ್ ಸ್ವಲ್ಪ ಪ್ರಿಪ್ರೇಷನ್ ಮಾಡಿರಿ. ಸ್ವಲ್ಪ ಕ್ವಶನ್ನ ಟಫ್ ಬರ್ತಾವ, ಕ್ಲಿಯರ್ಲಿ ಟಫ್ ಬರ್ತಾವೆ. ಆದ್ದರಿಂದ ನೀವು ಅಧ್ಯಯನವನ್ನು ಸ್ವಲ್ಪ ಚುರುಕುಗೊಳಿಸಿದರೆ ತುಂಬ ಒಳ್ಳೆಯದು. ಯಾಕಂತಂದ್ರೆ ಇದು ಬೆಸ್ಟ್ ಜಾಬ್ ಐತಿ ಸ್ನೇಹಿತರೆ. RPF ಭಾಳ ವಿದ್ಯಾರ್ಥಿಗಳು ನಾನು ನೋಡಕತ್ತೀನಿ ರೀ. ನಾನು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಬೇರೆದವ್ರು ನಾನು ಸಹ ಸರ್ಚ್ ಮಾಡಿ ನೋಡ್ತೀನಿ ಸ್ನೇಹಿತರೆ. ಅವಾಗ RPF ಭಾಳ ಹುಡುಗರು ಕಾಯ್ಕೋತ ಕುಂತೀರಿ. ಅಂಥವ್ರಿಗೆ ಏನು ಹೇಳೋದಂತಂದ್ರೆ ಸ್ವಲ್ಪ ಏನು ಮಾಡಿರಿ, ನಿಮ್ಮ ಅಧ್ಯಯನವನ್ನು ಏನು ಮಾಡಿರಿ, ಚುರುಕುಗೊಳಿಸ್ರಿ ಸ್ನೇಹಿತರೆ. ಇವಾಗ ಸ್ವಲ್ಪ ಸ್ಟಡಿ ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಈ ಸಲ ಜಾಬ್ ಪಡ್ಕೋಬೋದು. ನೋಡಿರಿ ಸ್ನೇಹಿತರೆ, ನಾನು ನಿಮ್ಗೆ ಅಪ್ಲಿಕೇಶನ್ ಫುಲ್ ಡೆಪ್ತ್ ತೋರಿಸ್ತಾಕತ್ತಿದ್ದೀನಿ ರೀ. ನೀವು ಸ್ವಲ್ಪ ನೋಡ್ಕೊಂತ ಹೋಗ್ರಿ. ಹಂಗೆ ನೋಡ್ಕೊಡ್ರಿ. ಇಲ್ಲಿ ಮತ್ತೊಮ್ಮೆ ಕೊಟ್ಟಿದ್ದಾರೆ, ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. 18ರಿಂದ 25 ವರ್ಷ, 18ರಿಂದ 28 ವರ್ಷ, ಈ ರೀತಿಯಾಗಿ ನಿಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಏಜು ನಾ ಹೇಳಿದ್ನಲ್ಲ ಆಲ್ರೆಡಿ, ಏಜ್ ರಿಲ್ಯಾಕ್ಸೇಷನ್ ಇರುತ್ತಪ್ಪ ಅಂತ. ಇಲ್ಲಿದೆ ನೋಡಿರಿ ಸ್ನೇಹಿತರೆ. SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು EWS ಅವರಿಗೆ 3 ವರ್ಷ ಐತ್ರಿ. OBC NCL ಅವ್ರಿಗೆ 6 ವರ್ಷ, ಆ್ಯಂಡ್ ಫೀಮೇಲ್ ಅವರಿಗೆ ಸಹ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದನ್ನು ಸಹ ನೀವು ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ. ಇನ್ನು ಎಜುಕೇಷನ್ ಸಹ ಅವ್ರು ಕೊಟ್ಟಿದ್ದಾರೆ, ನೋಡ್ಕೊಡ್ರಿ. ಸರಿಯಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಸಹ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇಲ್ಲೆಲ್ಲ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಅವ್ರು ಸ್ವಲ್ಪ ಡೆಪ್ತಾಗಿ ಕೊಟ್ಟಿದ್ದಾರೆ. ಇದನ್ನು ಸಹ ನೀವು ಓದ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಓದ್ಕೊಳ್ರಿ. ಯಾರು ಅಪ್ಲಿಕೇಶನ್ ಹಾಕೋ ಸಾಧ್ಯತೆ ಇರುತ್ತಾ, ಅಪ್ಲಿಕೇಶನ್ ಹಾಕಿಬಿಡ್ರಿ ಸ್ನೇಹಿತರೆ. ಇದು ಆದ ನಂತರ ಏನು ನೋಡ್ಬೇಕಂತಂದ್ರೆ ಅಪ್ಲಿಕೇಶನ್ ಫೀಸ್ ಸ್ನೇಹಿತರೆ. ಒಬ್ಬರು ಚಲನ್ ಅಂತೀರಿ, ಒಬ್ಬರು DD ಅಂತೀರಿ. ಅದೇ ರೀತಿ ಎಷ್ಟೈತಿ ನೋಡ್ಕೊಡ್ರಿ ಸ್ನೇಹಿತರೆ. ಕ್ಯಾಟಗರಿ ವೈಸ್ ಅವ್ರು ಕೊಟ್ಟಿದ್ದಾರೆ. SC/ST, OBC, ಫಿಮೇಲ ಇಂಥವ್ರಿಗೆಲ್ಲ ಸ್ನೇಹಿತರೆ 200 ರೂಪಾಯಿ ಐತ್ರಿ. ಆದ ನಂತರ ಉಳಿದವ್ರಿಗೆ ಏನೈತಿ 500 ರೂಪಾಯಿ ನಿಮಗೇನಿದೆ ಫೀ ಇದೆ ಸ್ನೇಹಿತರೆ. ಓಕೆ, ನಿಮ್ಮದು ಯಾವ ಕ್ಯಾಟಗರಿ ಬರುತ್ತಾ ಅಲ್ಲಿ ಅಪ್ಲೈ ಮಾಡಿರಿ. ಓಕೆ, ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಇದನ್ನು ನಾವು ನೋಡ್ಕೊಳ್ರಿ. ಸರಿಯಾಗಿ ಅಪ್ಲಿಕೇಶನ್ ಹಾಕ್ರಿ. ನಾನು ಇನ್ನೊಮ್ಮೆ ಹೇಳ್ತೀನಿ ರೀ, ಇದಕ್ಕೆ ನೀವು UPI ಮುಖಾಂತರ ಏನು ಮಾಡ್ಬೋದು, ಪೇ ಮಾಡ್ಬೋದು. ಅದು ಸಹ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ UPI ಬರೋಕ್ಕದ ಸ್ನೇಹಿತರೆ. ನಮ್ಮ KPSCದವ್ರು ಸಹ ಏನು ಮಾಡಿದ್ದಾರೆ, UPIನ ತಂದು ಬಿಟ್ರಿ ಮೊನ್ನೆ. ಈಗ ವಿಲೇಜ್ ಅಕೌಂಟಿಗೆಲ್ಲ ಏನು ಮಾಡಿದ್ದಾರೆ, ನೀವು UPI ಮುಖಾಂತರ ಹಾಕಿರಲು ನಮ್ಮ ಕರ್ನಾಟಕದವ್ರು ಯಾರು ಇನ್ನೂ ಹಾಕಿಲ್ಲ, ಹಾಕ್ರಿ. ಇಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ದವ್ರಿಗೆ ಸ್ವಲ್ಪ ಏನಿರ್ತದೆ, ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಸ್ನೇಹಿತರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಇರ್ತದೆ. ಇದು ಸಹ ನಿಮ್ಮದು ಸರ್ಟಿಫಿಕೇಟ್ ಇತ್ತಂದ್ರೆ ತೆಗಿಸ್ರಿ, ಇಲ್ಲಾಗಿತ್ತಂದ್ರೆ ತೆಗಿಸಾಕ್ರಿ. ಇದ್ರೆ ಹತ್ರ ಮುಖಾಂತರ ಅಂತ ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ ಏಜ್ ರಿಲ್ಯಾಕ್ಸ್ ಇದನ್ನು ಸ್ನೇಹಿತರೆ ಇದೆ, ರಿಸರ್ವೇಷನ್ ಇದೆ. OBC ಅವ್ರಿಗೆ ಸ್ವಲ್ಪ ರಿಸರ್ವೇಷನ್ ಇದೆ. ಈ ರೀತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಸಿಲೆಬಸ್ಸು, ಪ್ಯಾಟರ್ನು ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು 10th ನೀವು ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕೋದ್ರೆ 10th ಸ್ಟ್ಯಾಂಡರ್ಡ್ 10ನೇ ತರಗತಿ ಲೆವೆಲ್ ನಿಮಗೆ ಕ್ವಶನ್ ಬರ್ತಾವಂತ ಅವ್ರು ಹೇಳ್ತಾರೆ. ಬಟ್ ನೀವು ಪ್ರಾಕ್ಟೀಸ್ ಯಾರು ಮಾಡಿರ್ತಾರೆ ಅವ್ರು ಮಾತ್ರ ಬಿಡ್ಸಕ್ಕೆ ಸಾಧ್ಯ ಆಗ್ತದೆ. ಇದು ಕ್ಲಿಯರ್ ಎಲ್ಲ ಹೇಳ್ತಾರೆ ಸ್ನೇಹಿತರೆ. UPSC ಸಹ ಹೇಳ್ತಾರೆ ಸ್ನೇಹಿತರೆ. UPSC ಮತ್ತು KPSCದವ್ರು ಹೇಳ್ತಾರೆ ಸೈನ್ಸ್ ಎಷ್ಟು ಬೇಕು, ನೀವು ಕೇವಲ 10ನೇ ತರಗತಿ. ಬಟ್ ಅದ್ರಾಗ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಅದನ್ನು ಬಿಡ್ಸಕ್ಕೆ ಬರ್ತದೆ. ಅದೇ ರೀತಿ ಎಲ್ಲ ಹೇಳೋದು ಇಷ್ಟ. ಬಟ್ ಸ್ವಲ್ಪ ನಿಮ್ಗೆ ಏನು ಬೇಕು, ನಾಲೆಜ್ ಅದ್ರ ಬಗ್ಗೆ ಬೇಕು. ಮತ್ತು 10ನೇ ತರಗತಿ ನಿಮ್ಗೆ ಸ್ಟೇಜ್ ವೈಸ್ ಬಿಡ್ಸ್ಕೊತಾ ಇದ್ದಾರೆ ನೋಡಲ್ಲ ಸ್ನೇಹಿತರೆ. ಹಿಂಗೆ ಒಂದು ಸ್ಟೇಜು, ಇದು ಒಂದು ಹೋತು, ಹಿಂಗೆ ಸ್ಟೇಜ್ ಇಲ್ಲಿ ಬರಲ್ಲ. ಒನ್ಲಿ ಶಾರ್ಟ್ಕಟ್ ಇದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ, ಇಲ್ಲ ಮನೆ ಬರ್ತೀರಿ. ಕ್ಲಿಯರ್ ಅದ್ರಾಗೇನು ಎರಡನೇ ಮಾತಿಲ್ಲ. ನೋಡ್ಕೊಳ್ಳಿ ಸ್ನೇಹಿತರೆ, ಬಿಟ್ಬಿಡ್ರಿ ಸ್ನೇಹಿತರೆ. 90 ನಿಮಿಷಗಳ ಸಮಯ ನಿಮಗಿರ್ತದೆ ಸ್ನೇಹಿತರೆ. 120 ಕ್ವಶನ್ ಇರ್ತವೆ. 120 ಕ್ವಶನ್ ಇರ್ತವೆ ಸ್ನೇಹಿತರೆ. 10ನೇ ತರಗತಿ ಲೆವೆಲ್ ಇರ್ತವೆ ಎಲ್ಲವೂ ಸ್ನೇಹಿತರೆ. 10ನೇ ತರಗತಿ ಲೆವೆಲ್ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. EWS ಈ ವಾರ EWS ಏನು 35%, SC/STದವ್ರಿಗೆ 30, ಎಲ್ಲರಿಗೆ 35, SC/ST ಎಲ್ಲರಿಗೆ 35, SC/ST 30. ಇಷ್ಟು ಕ್ಲಿಯರ್ ಇಟ್ಕೋರಿ. ಸುಮ್ಮ ಗದ್ದಲ ಮಾಡ್ಕೋಬೇಡ್ರಿ. ಯಾವುದೇ ನೋಟಿಫಿಕೇಶನ್ ಗದ್ದಲ ಬೇಡ್ರಿ. ನಿಮಗೆ ಈ ಯೂಟ್ಯೂಬ್ ಚಾನಲ್ ನಿಮಗೆ ಕ್ಲಿಯರ್ ತಿಳಿಸ್ಕೊಡ್ತದೆ. ಅದರಿಂದ ಏನು ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.
ನಿಮ್ಗೆ ಈಗ ಮ್ಯಾಲಿಂದ ಹೇಳ್ಕೊತ ಹೋಗ್ತೀನಿ ರೀ ಯಾವುದಂದ್ರೆ ಸಿಲಬಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಂಬರ ಇಂಥ ನಂಬರ್ ಸಿಸ್ಟಮ್ಸು, ಫ್ರ್ಯಾಕ್ಷನ್ಸ್, ರಿಲೇಷನ್ಶಿಪ್ಸು, ಇಂತು ಅರ್ಥಮೆಟಿಕ್ಕು, ಪರ್ಸೆಂಟೇಜ್, ರೇಷಿಯೋ ಆ್ಯಂಡ್ ಆ್ಯಾವ್ರೇಜು, ಇಂಟ್ರೆಸ್ಟಾ, ಪ್ರಾಫಿಟಾ, ಲಾಸ, ಆಲ್ಮೋಸ್ಟ್ ಎಲ್ಲ ಕಡೆ ಏನಿರ್ತಾವೆ ನೋಡಿ ಸ್ನೇಹಿತರೆ. SSC GD, SSC CHSL, CGL ಸೇಮ್ ಸೆಂಟ್ರಲ್ ಗೌರ್ಮೆಂಟ್ದಾಗ ಎಲ್ಲ ಮ್ಯಾಥ್ಸ್ ರೀಸನಿಂಗ್ ಸೇಮ್ ಇರ್ತದೆ ಸ್ನೇಹಿತರೆ. ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಟಾಪಿಕ್ ಇರಂಗಿಲ್ಲ ರೀ. ಇಲ್ಲಿ ನೋಡಿರಿ ಸ್ನೇಹಿತರೆ, ಇಲ್ಲಿ 50 ಮಾರ್ಕ್ಸ್ ಇದೆ ಸ್ನೇಹಿತರೆ. ಜನರಲ್ ಅವೇರ್ನೆಸ್ನ ಸ್ವಲ್ಪ ಭಾಳ ಓದಬೇಕಾಗುತ್ತೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಎನ್ವೈರ್ಮೆಂಟ್ ಓದಬೇಕು, ಹಿಸ್ಟ್ರಿ ಓದಬೇಕು, ಪೊಲಿಟಿಕಲ್, ಜಿಯೋಗ್ರಫಿ, ಎಕನಾಮಿಕ್ಸ್, ಕಲ್ಚರ್, ಆರ್ಟ್ ಇಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ. ಸ್ಪೋರ್ಟ್ಸು, ಈ ರೀತಿಯಾಗಿ ಪ್ರತಿಯೊಂದನ್ನು ಓದ್ಕೊಡಿ ಸ್ನೇಹಿತರೆ. ಅದಾದ ನಂತರ ನೆಕ್ಸ್ಟ್ ಮತ್ತೇನೇನಿದೆ ಸ್ನೇಹಿತರೆ, ಇನ್ನು PTಗೆ ಹೋಗೋದಾದ ಸ್ನೇಹಿತರೆ. PTಯಲ್ಲಿ ಏನೇನಿದೆ ನೋಡ್ಕೊಡ್ರಿ. ಮೇಲ ಫಿಮೇಲ 2000 ನೀಡಿದ್ದಾರೆ ನೋಟಿಫಿಕೇಶನಲ್ಲಿ. ಆ ನೋಟಿಫಿಕೇಶನ್ ಸ್ವಲ್ಪ ಕ್ಲಿಯರ್ ತೊಗೊಳ್ರಿ ಸ್ನೇಹಿತರೆ. ಕಾನ್ಸ್ಟೇಬಲ್ಲು ಮೇಲ್ದವ್ರು ನೋಡ್ಕೊಳ್ಳಿ ಸ್ನೇಹಿತರೆ. 5 ನಿಮಿಷ 45 ಸೆಕೆಂಡಲ್ಲಿ 1600 ಮೀಟರ್ ರನ್ನಿಂಗ್ ಮಾಡಬೇಕಾಗ್ತದೆ. ಮತ್ತು ಲಾಂಗ್ ಜಂಪ್ 14 ಫೀಟ್ ಜಿಗಬೇಕು ಮತ್ತು ಹೈ ಜಂಪ್ 4 ಫೀಟ್ ಜಿಗಬೇಕಾಗ್ತದೆ. ಇನ್ನು ಮೇಲ್ದವರಿಗೆ 800 ಮೀಟರ್ ರನ್ನಿಂಗ್ನ 3 ನಿಮಿಷ 40 ಸೆಕೆಂಡ್ನಲ್ಲಿ ಓಡಬೇಕು. ಲಾಂಗ್ ಜಂಪ್ 9 ಫೀಟು, ಹೈ ಜಂಪ್ 3 ಫೀಟ್. ಇಷ್ಟು ಸ್ನೇಹಿತರೆ ಇದೆ ಮಹಿಳೆ ಮತ್ತು ಪುರುಷರಿಗೆ ಫಿಸಿಕಲ್. ಇದಾದ ನಂತರ ನೋಡ್ಕೊಳ್ಳಿ ಸ್ನೇಹಿತರೆ, ಹೈಟ್ ನೋಡ್ಕೊಳ್ರಿ. OBC ಇರ್ಬೋದು, EWS ಇರ್ಬೋದು. ಯಾರ್ದರಿಗೆ 165 ಸೆಂಟಿಮೀಟರ್ ಹುಡುಗರಿಗೆ ಇದ್ದಾರೆ, ಅಂದರೆ ಪುರುಷರಿಗೆ 165 ಸೆಂಟಿಮೀಟರ್ ಇದ್ರೆ, ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರ್ತದೆ. ಟೆಸ್ಟ್ ನೋಡ್ಕೊಳ್ರಿ. 80 ಇರ್ತದೆ ಸ್ನೇಹಿತರೆ, 85 ಆಗಬೇಕು ಸ್ನೇಹಿತರೆ. ನಿಮ್ದು 82 ಇದ್ದರೆ ಹೆಚ್ಚಿಗೆ ಇದನ್ನು ನಡೀತದೆ. ಬಟ್ ನೀವು ಅದನ್ನು ಉದಯವನ್ನು ನಿಮ್ಮ ಉಸಿರನ್ನು ಒಳಗೆ ತೊಗೊಂಡು 5% ಏನಾಗಬೇಕು ದೊಡ್ಡದಾಗಬೇಕು ಸ್ನೇಹಿತರೆ. SC ಅವ್ರಿಗೆ ಎಷ್ಟೈತಿ ಅಂದ್ರೆ 160 ಮತ್ತು 100 ಪುರುಷರಿಗೆ 165, ಮಹಿಳೆಯರಿಗೆ 162. ಈಗ ಸ್ನೇಹಿತರೆ ಇದೆಲ್ಲ ನಮಗೆ ಬೇಡ, ನಮ್ಮ ಕರ್ನಾಟಕದವ್ರಿಗೆ ಸಂಬಂಧ ಇಲ್ಲ. ನೆಕ್ಸ್ಟ್ ನೋಡ್ಕೊಳ್ರಿ ಮತ್ತೇನೇನಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಫಿಸಿಕಲ್ನ ಆಲ್ರೆಡಿ ಮೇಲೆ ತಿಳಿಸಿದ್ದು ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಇರ್ತದೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ, ಟ್ರೈನಿಂಗ್ ಇರ್ತದೆ. ಇಲ್ಲಿ ನೋಡ್ರಿ ನಿಮಗೆ ಟ್ರೈನಿಂಗ್ ಸಹ ಇರ್ತದೆ. ಟ್ರೈನಿಂಗ್ ಇರ್ತದೆ. ಎಕ್ಸಾಮಿನೇಷನ್ ಪಾಸ್ ಆಗಬೇಕು ನಿಮ್ಗೆ ಏನಿರ್ತದೆ, ಟ್ರೈನಿಂಗ್ ಇರ್ತದೆ. ಇದರಿಂದ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌ ಟು ಅಪ್ಲೈ ಬಗ್ಗೆ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಅದು ನೋಡ್ಕೊಂಡು ನೀವು ನೋಡ್ತಾ ಇರಿ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಜಾಬ್ಸ್ ಕಲಿಸುವಂಥ ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಮಾಹಿತಿ ನಿಮಗೆ ಬೇಗನೆ ಬಂದು ತಲುಪಬೇಕಾದರೆ ಬೇಗನೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಆಗಿಬಿಡ್ರಿ ಸ್ನೇಹಿತರೆ. ಬೇಗನೆ ಏನು ಆಗಿಬಿಟ್ರಿ, ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಇನ್ನೊಂದು ಕೇಳ್ತೀರಿ, ಅಪ್ಪ ಬಾರಿ ಕೊಟ್ಟನ ಸುಮ್ಮ ನಾವು ಬಿಟ್ಟು ಹೋಗ್ತಿದ್ದೀವಿ ಸ್ನೇಹಿತರೆ. ಭಾಳ ಕಮೆಂಟ್ ಇವಾಗ ಬರುತ್ತೆ ಸ್ನೇಹಿತರೆ. ಎಕ್ಸಾಮಿನ ಕನ್ನಡದಾಗ ಇರ್ತೀರಿ ಅನ್ಕೋತೀರಿ ಸ್ನೇಹಿತರೆ. 13 ರೀಜನಲ್ ಲ್ಯಾಂಗ್ವೇಜಾಗ ಇರ್ತದೆ, ಅಂದ್ರೆ ಕನ್ನಡದಾಗ ಈ ಸಲ ಎಕ್ಸಾಮ್ ಇರ್ತದೆ. KW ನಡಿ ಕನ್ನಡದಾಗ ಈ ಸಲ ಎಕ್ಸಾಮ್ ಇರ್ತದೆ. ಆ ಕನ್ನಡದಾಗ ಎಲ್ಲಿ ಎಕ್ಸಾಮ್ ಐತಿ ಅವ್ರು ಮೆನ್ಷನ್ ಮಾಡ್ರೆ ಅದನ್ನೂ ಸಹ ತೋರಿಸ್ತಾನೆ. ಇಲ್ಲ ಐತಿ ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಎಕ್ಸಾಮ್ ಇರ್ತತಿ. ಈ ಸಲ ಆಫರ್ ಐತ್ರಿ ಸ್ನೇಹಿತರೆ. 4000 ಅಬೋ ಪೋಸ್ಟ್ ಅದಾವು. ದಯವಿಟ್ಟು ಯಾರ್ಯಾರ ಎಜುಕೇಷನ್ ಕ್ವಾಲಿಫಿಕೇಷನ್ ಏಜ್ ಹೊಂದ್ಕೊತೈತೆ ದಯವಿಟ್ಟು ಅಪ್ಲೈ ಮಾಡಿರಿ. ಯಾಕಂದ್ರೆ RPF ಬೆಸ್ಟ್ ಜಾಬ್ ಐತಿ. ಅಪ್ಲೈ ಮಾಡಿರಿ. ನಿಮ್ಮ ಮೊಬೈಲ್ ನಂಬರ, ನಿಮ್ಮ ಇಮೇಲ್ ID ಕ್ಲಿಯರ್ ಇರಲ್ರಿ, ಸ್ವಲ್ಪ ಅಪ್ಲೈ ಮಾಡಿಕೊಡ್ರಿ. ಎಷ್ಟು 2500 DD ಐತಿ. ಅಪ್ಲೈ ಮಾಡ್ಕೊಂಡು ಬಿಡ್ರಿ. ತಲೆ ಕೆಡಿಸ್ಕೊಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೇಡ್ರಿ ಸ್ನೇಹಿತರೆ. ಅಲ್ಲಿವರೆಗೆಲ್ಲರಿಗೂ ಬಾಯ್. ಸ್ನೇಹಿತರೆ ಕೊನೆಯದಾಗಿ ಏನು ನೋಡೋದೈತಿ ಅಂತ ಇನ್ನೊಂದು ಸ್ವಲ್ಪ ನೋಡ್ಕೊಡ್ರಿ. ಸಾರಿ ಫಾರ್ ಮಿಸ್ಕಮ್ಯುನಿಕೇಷನ್ಸ್. ಕಾನ್ಸ್ಟೇಬಲ್ ಇದೆ ಸ್ನೇಹಿತರೆ, ಲೆವೆಲ್ 3 ನಿಮಗೆ ಎಲ್ಲಿ ಕೊಡ್ತಾರೆ 21,700. ಮೆಡಿಕಲ್ ಟೆಸ್ಟ್ ಇರ್ತದೆ. ಮತ್ತು ನೀವೇನು ಬಿಡ್ತೀವಿ 10th ಲೆವೆಲ್ ಇದ್ದ ಸ್ನೇಹಿತರೆ. ನಿಮ್ಮ 10ನೇ ತರಗತಿ ಪಾಸ್ ಆಗಿದ್ರೆ ಅದನ್ನು ಸ್ವಲ್ಪ ಹೇಳಿಲ್ಲ ಮ್ಯಾಲೆ ಅಲ್ಲಿ ಕರೆ ಸ್ವಲ್ಪ ಹೇಳಿಲ್ಲ ಸ್ನೇಹಿತರೆ, ಸಾರಿ. ಅದಕ್ಕೋಸ್ಕರ ನೀವು ಸ್ನೇಹಿತರೆ 10ನೇ ತರಗತಿ ಪಾಸ್ ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. 10ನೇ ತರಗತಿ ಪಾಸಾಗಿ ಸ್ನೇಹಿತರೆ 18 ವರ್ಷ, ಕೆಲವರು 10ನೇ ತರಗತಿನ 17 ವರ್ಷ ಮೇಲೆ ಪಾಸ್ ಆಗ್ತಾರೆ ಸ್ನೇಹಿತರೆ. ಅವ್ರು ಅಪ್ಲೈ ಮಾಡಕ್ಕೆ ಬರೋದು ಸ್ನೇಹಿತರೆ. 10ನೇ ತರಗತಿ ಪಾಸ್ ಆಗಿರ್ಬೇಕು, 18 ವರ್ಷ ಮೇಲೆ ಆಗಿರ್ಬೇಕು ಸ್ನೇಹಿತರೆ, ಅವ್ರು ಅಪ್ಲೈ ಮಾಡ್ಬೋದು. ಇದೇ ರೀತಿಯಾಗಿ ಬೇಗನೆ ಜಾಬ್ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪ್ರತಿಯೊಂದು ಜಾಬ್ ಅಪ್ಡೇಟ್ ನಿಮಗೆ ಬೇಗನೆ ಬಂದು ತಲುಪ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಲಿ ಬೆಟಗೋಣ. ಮತ್ತೆ ಇನ್ನೂ SI ಒಂದು ಉಳಿದಿದೆ ಸ್ನೇಹಿತರೆ. ಇದು RPF ಒಳಗೆ SI ಉಳಿದಿದೆ ಸ್ನೇಹಿತರೆ. ಅದನ್ನು ಸಹ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಗೊತ್ತೈತಲ್ರಿ ಸ್ನೇಹಿತರೆ, ಯಾರ್ಯಾರಿಗೆ ಯೂಸ್ ಐತಿ ವಿಡಿಯೋನ ಶೇರ್ ಮಾಡಿರಿ. ನೀವು ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಟ್ರೆ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್, ಬೆಲ್ ಲೈಕ್, ಶೇರ್ ಇದೆಲ್ಲ ಗೊತ್ತೈತಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೆಟಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.